ಜೈಲಿನಿಂದ ಹೊರಗೆ ಬಂದಂಥ ಸಮರ್ಥ್ ಆವೇಶದಿಂದ ಸಾನ್ವಿಗಾಗಿ ಹೋದ. ಆದರೆ ಅವಳು ಇಂಡಿಯಾಕ್ಕೆ ಕೊಟ್ಟು ಹೋಗಿದ್ದಾಳೆ ಅಂತ ತಿಳಿದು ಇನ್ನು ಕೋಪದಿಂದ ತತ್ತರಿಸಿ ತಾನು ಇಂಡಿಯಾಕ್ಕೆ ಹೋಗ್ಬೇಕಂತ ಫಿಕ್ಸ್ ಆಗಿ ತನ್ನ ತಂದೆ ತಾಯಿಗೆ ಅದನ್ನೇ ಹೇಳ್ದ. ಅಷ್ಟರಲ್ಲೇ ಸಮರ್ಥ್ ಮಾಡ್ತಿರೋದನ್ನೆಲ್ಲ ತಂದೆ ತಾಯಿಗೆ ಪ್ರೊಫೆಸರ್ ಮೂಲಕ ತಿಳಿದು ಇದೆಲ್ಲ ತಪ್ಪು ಅಂತ ಹೇಳಿದ್ರು ಕೇಳೋ ಸ್ಥಿತಿಯಲ್ಲಿ ಇಲ್ಲದ ಸಮರ್ಥ್, ನನ್ನ ಅಡ್ಡ ಕಟ್ಟಿದ್ರೆ ನೀವು ನನ್ನ ತಂದೆ ತಾಯಿ ಅಂತಲೂ ನೋಡಲ್ಲ, ಕೊಂದು ಹಾಕ್ಬಿಡ್ತೀನಿ ಅಂತ ಬೆದರಿಸಿ ಇಂಡಿಯಾಕ್ಕೆ ಬಂದ. ಅವನು ಇಂಡಿಯಾಗೆ ಬಂದದ್ದು ಸಾನ್ವಿ ಬಂದು 2ನೇ ದಿನಕ್ಕೆ. ಹಾಗೆ ಬಂದ ಸಮರ್ಥ್ಗೆ ಸಾನ್ವಿ ಎಲ್ಲಿದ್ದಾಳೆ ಅಂತ ತಿಳಿಯದ ಕಾರಣ ಅವಳ ಡೀಟೇಲ್ಸ್ ಕಲೆಕ್ಟ್ ಮಾಡೋದಕ್ಕೆ ಟೈಮ್ ತಗೊಂತು. ಸಾನ್ವಿ ಎಲ್ಲಿದ್ದಾಳೆ ಅಂತ ಟ್ರೇಸ್ ಮಾಡಿ ಅವಳ ಮನೆಗೆ ಹೋದ ಸಮರ್ಥ್ಗೆ ಸಾನ್ವಿ ದೇವ್ ಹತ್ರಕ್ಕೆ ಹೋಗಿದ್ದಾಳೆ ಅಂತ ತಿಳಿದು ಹುಚ್ಚು ಕೋಪ ಬಂತು. ಎಲ್ಲಿಗೋದ್ಲು ಹೇಗೋದ್ಲು ಅಂತ ಕೂಡ ನೋಡದೆ ಲೊಕೇಶನ್ ಟ್ರ್ಯಾಕ್ ಮಾಡ್ಕೊಂಡು ಹೋದ. ಸಾನ್ವಿ ಎಲ್ಲಿದ್ದಾಳೆ ಅಂತ ಪತ್ತೆ ಹಚ್ಚಿ ಅವಳ ಮನೆಗೆ ಹೋದ ಸಮರ್ಥ್ಗೆ ಅವಳೆಲ್ಲಿದ್ದಾಳೆ ಅಂತ ಗೊತ್ತಾಯಿತು. ಇದರಿಂದ ಹುಚ್ಚು ಕೋಪ ಬಂತು. ಹಾಗೆ ಊರೆಲ್ಲ ಹುಡುಕ್ತಿದ್ದ ಸಮರ್ಥ್ಗೆ ಮಾರನೇ ದಿನ ಬೆಳಗ್ಗೆ ಒಂದು ದೇವಸ್ಥಾನದ ಒಳಗಡೆ ಹೋಗ್ತಿದ್ದಂಥ ಸಾನ್ವಿ ಕಾಣಿಸಿದ್ಲು. ಅವಳ ಹಿಂದೆ ಕೋಪದಿಂದ ಅವಳನ್ನ ಎತ್ಕೊಂಡು ಹೋಗೋದಕ್ಕೆ ಹೋದ ಸಮರ್ಥ್ಗೆ ದೇವರ ಮುಂದೆ ಸಾನ್ವಿ ಕೈ ಮುಗಿದು ಎಷ್ಟೋ ಸಂತೋಷದಿಂದ, ನಾನು ಮತ್ತು ಬಾಬಾ ಒಂದಾಗಿದ್ದೀವಿ ಸ್ವಾಮಿ, ಇನ್ನು ಮುಂದೆ ನಮ್ಮನ್ನು ಎಂದಿಗೂ ದೂರ ಮಾಡಬೇಡ, ನಮ್ಮ ಜೀವನಕ್ಕೆ ಒಂದು ಮುದ್ದಾದ ಮಗುವನ್ನು ಕೊಡು, ನಮ್ಮ ಜೀವನ ಎಷ್ಟೋ ಸುಂದರವಾಗಿರುವಂತೆ ನೋಡ್ಕೊ ಅಂತ ಬೇಡ್ಕೊಳ್ತಾ ಇರೋದು ಕೇಳಿಸ್ತು. ಅದನ್ನು ಕೇಳ್ತಾ ಇದ್ದಂತೆ ಸಮರ್ಥ್ನಲ್ಲಿ ರಾಕ್ಷಸತನ ಹೆಚ್ಚಾಗ್ಬಿಡ್ತು. ಆಗಲೇ ಸಾನ್ವಿ ಊಹಿಸಿದ ಅವಳು ಕನಸಿನಲ್ಲಿಯೂ ಅಂದ್ಕೊಡೋದ ಕೆಲಸವನ್ನು ಸಮರ್ಥ್ ಮಾಡ್ದ. ದೇವಸ್ಥಾನದಿಂದ ಹೊರಗೆ ಬಂದ ಸಾನ್ವಿಯನ್ನು ಕಾರ್ನೊಳಗೆ ಬಲವಂತವಾಗಿ ಎಳಕೊಂಡು ಹೋದ. ಶಾಕ್ ಮತ್ತು ಭಯದಿಂದ ನಡುಗ್ತಿದ್ದಂಥ ಸಾನ್ವಿಯನ್ನು ನೋಡ್ತಾ ಸ್ವಲ್ಪ ದೂರ ಹೋದ್ಮೇಲೆ ಒದ್ದಾಡ್ತಿದ್ದ ಸಾನ್ವಿ ಕೈಕಾಲುಗಳನ್ನ ಕಟ್ ಹಾಕಿ ಬಾಯಿಗೆ ಪ್ಲಾಸ್ಟರ್ ಕೂಡ ಅಂಟಿಸ್ಬಿಟ್ಟ. ನಂತರ ಅವಳ 2 ಕೆನ್ನೆಗಳಿಗೆ ರಕ್ತ ಹೆಪ್ಪುಗಟ್ಟುವಂತೆ ಮನ ಬಂದಂತೆ ಹೊಡೆದು ತುಟಿಗಳು ಒಡೆಯುವಂತೆ ಮಾಡ್ದ. ಎಷ್ಟು ಧೈರ್ಯ ಇದ್ದರೆ ಅವನ್ನ ಜೊತೆಯಾಗ್ತೀಯೇ ನೀನು? ನಾನು ನಿನಗೆ ಹೇಳಿದ್ನಾ ಇಲ್ವಾ? ನೀನು ಬದುಕಿದ್ರೆ ನನ್ನ ಜೊತೆನೇ ಬದುಕಬೇಕು, ಇಲ್ದಿದ್ರೆ ಸಾಯಬೇಕು ಅಂತ. ನನ್ನನ್ನೇ ಎದುರಿಸ್ತೀಯ ನೀನು ಅಂತ ಕಿರ್ಚಾಡ್ತಿದ್ದ. ಅವನನ್ನು ನೋಡಿ ಶಾಕ ಸಾನ್ವಿ ಅವನ ಕೋಪವನ್ನು ನೋಡಿ ಎಲ್ಲಿ ತನ್ನನ್ನು ಕೊಂದುಬಿಡ್ತಾನೋ ಅಂತ ಭಯದಿಂದ ಅಳುತ್ತಾ ಇದ್ಲು. ಅವಳ ಕಣ್ಣುಗಳಲ್ಲಿನ ಭಯವನ್ನು ನೋಡಿ ಸಮರ್ಥ್ ತುಟಿಗಳ ಮೇಲೆ ಒಂದು ಕ್ರೂರವಾದ ನಗು ಮೂಡ್ತು. ನಿನ್ನನ್ನು ಕೊಲ್ಲೋದಿಲ್ಲ, ಆದರೆ ನಿನ್ನ ಗಂಡನನ್ನು ಮಾತ್ರ ಕೊಲ್ಲೋ ಅವಕಾಶ ಇದೆ ಅಲ್ವಾ? ಅವನೇ ಇಲ್ಲದಿದ್ದರೆ ನೀನು ಎಲ್ಲಿಗೆ ಹೋಗ್ತೀಯಾ? ಸತ್ತ ಹಾಗೆ ನನ್ನ ಜೊತೆಯೇ ಬರ್ತೀಯಾ? ನಿನ್ನ ಕಣ್ಣುಗಳ ಎದುರಿಗೆ ನಿನ್ನ ಗಂಡನನ್ನು ಕೊಂದು ಹಾಕ್ತೀನಿ, ನೋಡ್ತಾ ಇರು. ನಿನ್ನ ಗಂಡನ ಜೊತೆ ಸಂತೋಷವಾಗಿ ರಾತ್ರಿಯೆಲ್ಲ ಕಳೆದಿದ್ದಕ್ಕೆ ನಿನಗೆ ಇದೇ ಶಿಕ್ಷೆ ಅನ್ನುತ್ತಾ ಕಾರ್ ಸ್ಟಾರ್ಟ್ ಮಾಡಿದ ಸಮರ್ಥ್ ನೇರವಾಗಿ ಫಾರ್ಮ್ ಹೌಸ್ ಕೊಟ್ಟೋದ. ಅವನಿಗೆ ಈಗಾಗಲೇ ಆ ವಿಳಾಸ ತಿಳಿದಿತ್ತು. ಈಗಾಗಲೇ ದೇವ್ ಕುಡಿದ ದಿನದ ರಾತ್ರಿ 10ಕ್ಕೆ ಹೋದರೆ ಅಂದು ದೇವ್ ಫಾರ್ಮ್ ಹೌಸ್ನಲ್ಲಿ ಕುಡಿದು ಬಿದ್ದಿದ್ದಾಗ ಸಾನ್ವಿ ದೇವ್ ಎದೆ ಮೇಲೆ ಬಿದ್ದು, ಇಲ್ಲ ಇಲ್ಲ ಬಾಬಾ, ನಿನ್ನ ಮೇಲೆ ನನಗೆ ಯಾವುದೇ ರೀತಿ ಕೋಪ ಇಲ್ಲ, ತುಂಬ ಬೇಸರ ಆಗ್ತಿದೆ. ನನ್ನ ತಾಯಿ ನಿನ್ನಿಂದಲೇ ತೀರ್ಕೊಂಡ್ಲು ಅಂತ ಅನ್ನೋ ನಿಜವನ್ನು ತಡ್ಕೊಳ್ಳೋದಕ್ಕೆ ಆಗದೆ ಒಂದು ಕ್ಷಣ ನಿನ್ನ ಮೇಲೆ ಕೋಪದಿಂದ ದೂರ ಇರೋದಕ್ಕೆ ಹೇಳಿದೆ ಅಷ್ಟೇ ಬಾಬಾ. ಅದಕ್ಕೆ ಅಂದ್ಕೊಂಡೆ, ನನಗೆ ನಿನ್ನ ದೂರ ಮಾಡಿಕೊಳ್ಬೇಕು ಅಂತ ಯಾವುದೇ ಆಸೆ ಇರಲಿಲ್ಲ ಬಾಬಾ. ನೀನಂದರೆ ನನಗೆ ಪ್ರಾಣ, ನಿನ್ನನ್ನು ನಾನು ಹೇಗೆ ದೂರ ಮಾಡಿಕೊಳ್ಳಿ ಅನ್ನುತ್ತಾ ಮತ್ತಿನಲ್ಲಿ ತೂಗ್ತಿದ್ದ ದೇವ್ ಸುತ್ತ ಕೈಗಳು ಹಾಕಿದ್ಲು. ನನಗೆ ನೀನು ಬೇಕು ಬಾಬಾ. ಸಾರಿ, ನಿನ್ನನ್ನು ತುಂಬ ಬೇಜಾರು ಮಾಡಿದೆ ಅಲ್ವಾ? ಇನ್ನೆಂದಿಗೂ ನಿನ್ನನ್ನು ನಾನು ಬೇಜಾರು ಮಾಡೋದಿಲ್ಲ. ಪ್ಲೀಸ್ ನೀನು ಹೀಗಿರಬೇಡ ಅನ್ನುತ್ತಾ ದೇವ್ ಮುಖಕ್ಕೆಲ್ಲ ಮುತ್ತುಗಳನ್ನ ಕೊಟ್ಟಳು ಸಾನ್ವಿ. ಅಷ್ಟೊತ್ತಿಗೆ ಮತ್ತು ಪೂರ್ತಿಯಾಗಿ ತಲೆಗೇರಿದಂಥ ದೇವ್ ಮುತ್ತುಗಳ ಮಳೆಗೆ ಮತ್ತಿನಿಂದ ಹೊರಬಂದು ನೋಡ್ತಾ, ನನ್ನಿಂದ ದೂರ ಹೋಗಿ ಸಾನ್ವಿ, ನಾನೆಂದರೆ ನಿನಗೆ ಇಷ್ಟ ಇಲ್ಲ ಅಲ್ವಾ ಅಂದಾಗ, ದೂರ ಹೋಗೋದು? ಇಷ್ಟು ದಿನ ಇದ್ದ ದೂರ ಸಾಲದ ನಿನಗೆ? ನನಗೆ ನೀನೇ ಬೇಕು ಬಾಬಾ. ಯಾಕೀಗ ಹಾಡ್ತಿದ್ಯಾ? ಹುಚ್ಚಿ ಹಾಗೆ ನಿನಗಾಗಿ ರಸ್ತೆಗಳನ್ನೆಲ್ಲ ಓಡಾಡದೆ ಗೊತ್ತಾ?
ನಿನಗೇನಾದರೂ ಆಗಿದೆಯೇನೋ ಅಂತ ಒಂದು ಕ್ಷಣ ಉಸಿರು ನಿಂತು ಹೋದಾಗಿತ್ತು ನನಗೆ. ನಿನಗೇನಾದರೂ ಆದರೆ ನಾನು ಹೇಗೆ ಬದುಕಲಿ ಭಾವ? ನನ್ನ ಬಗ್ಗೆ ಯೋಚನೆ ಮಾಡಲ್ವಾ ಅಂತ ಕೋಪದಿಂದ ದೇವ್ ಕೆನ್ನೆಗೆ ಮತ್ತೊಮ್ಮೆ ಹೊಡೆದು ಅವನ ತುಟಿಗಳನ್ನ ಇಟ್ಕೊಂಡ್ಳು ಸಾನ್ವಿ. ಹಾಗೆ ಕಚ್ಕೊಂಡು ಸಾನ್ವಿ 2 ಕ್ಷಣಗಳಿಗೆ ದೂರ ಸರಿದು ಕುಡಿದಿರೋದು ತುಂಬ ವಾಸನೆ ಬರ್ತಿದೆ ಅನ್ನುತ್ತಾ ದೇವ್ ಮೇಲಿಂದ ಏಳುವಷ್ಟರಲ್ಲೇ ಅಷ್ಟೊತ್ತಿಗೆ ಸಾನ್ವಿ ಕೊಟ್ಟ ಮುತ್ತಿಗೆ ನಿಯಂತ್ರಣ ಕಳ್ಕೊಂಡ ದೇವ್ ಮತ್ತಿನಲ್ಲಿ ಅವಳ ಮೇಲೆ ಮುನ್ನುಗ್ದ. ಅದರ ಜೊತೆಗೆ ಹಿಂದಿನ ದಿನವೇ ಸಾನ್ವಿಗೆ ಪೂರ್ತಿಯಾಗಿ ಹತ್ತಿರವಾಗಲು ಎಲ್ಲ ಸಿದ್ಧತೆ ನಡೆಸಿ ಕೊನೆ ಕ್ಷಣದಲ್ಲಿ ದೂರ ಆಗಿದ್ದರಿಂದ ಈ ಭಾವನೆ ಈಗ ಮತ್ತೆ ಬಂದಿದ್ದರಿಂದ ಸಾನ್ವಿಯನ್ನು ತನ್ನೊಳಗೆ ಎಳ್ಕೊಂಡ. ಆದರೆ ನನಗೆ ನಿನ್ನ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಸಾನ್ವಿ. ಆಗ ಆರಂಭವಾದ ದೇವ್ ಪಯಣ ಅವಳ ಸೌಂದರ್ಯವನ್ನು ದಾಟಿ ನಡುಮುಡ್ತು. ಅವಳ ಸೌಂದರ್ಯ ಸೆಳೀತಿದ್ರೆ ಅಲ್ಲಿ ಪೂರ್ತಿಯಾಗಿ ಆವರಿಸ್ಕೊತಾ ಹೋದ. ಸೊಂಟ ಸುತ್ತ ಹಲ್ಲಿನ ಗುರುತುಗಳನ್ನ ನೋಡ್ತಾ ಸಾನ್ವಿಯನ್ನು ತನ್ನೊಳ್ಳಾಗಿ ಮಾಡ್ಕೊಳ್ಬೇಕಾ ಹಂಬಲ ಹೆಚ್ಚಾಯಿತು. ಆವೇಶದಿಂದ ಸಾನ್ವಿ ಬಟ್ಟೆಗಳು ತೆಗೆದು ಹಾಕ್ತಾ ಅವಳ ಸೊಂಟದ ಮೇಲೆ ಕೂತು ದೇವ್ ಆಸೆಯಿಂದ ಅವಳನ್ನ ನೋಡ್ತಾ ಇದ್ದ. ಆನಂತರ ಅವಳ ಮೇಲೆ ದಾಳಿ ಮಾಡೋದಕ್ಕೆ ಆರಂಭಿಸ್ದ. ಆ ಕ್ಷಣದಲ್ಲಿ ಸಾನ್ವಿ ಕೂಡ ದೇವ್ನನ್ನು ತಡಿಲಿಲ್ಲ. ಯಾಕಂದರೆ ದೇವ್ನ ಬೇಸರ ತನ್ನ ಒಡನಾಟದಲ್ಲೇ ಕಡಿಮೆಯಾಗುತ್ತೆ ಅಂದರೆ ತನ್ನನ್ನು ತಾನು ಪೂರ್ತಿಯಾಗಿ ದೇವ್ಗೆ ಅರ್ಪಿಸ್ಕೊಳ್ಳಲು ಅವಳು ಸಿದ್ಧಳಾಗಿದ್ಲು. ಯಾವಾಗ ಇಬ್ಬರ ಶರೀರದ ಮೇಲಿನ ಬಟ್ಟೆಗಳು ದೂರ ಆದವೋ ಗೊತ್ತಿಲ್ಲ. ಆದರೆ ದೇವ್ನಲ್ಲಿ ಉದ್ರೇಕ ಹೆಚ್ಚಾಗಿ ಸಾನ್ವಿ ಶರೀರದ ತುಂಬ ಮುತ್ತುಗಳು ಕೊಡ್ತಾ ಇಷ್ಟ ಬಂದು ಕಡೆಯೆಲ್ಲ ಕಚ್ತಾ ಸಾನ್ವಿಗೆ ಹಿಂದಿನ ದಿನಕ್ಕಿಂತ ಹೆಚ್ಚು ನೋವು ಕೊಡ್ತಾ ಅವಳ ಒಪ್ಪಿಗೆಯನ್ನೂ ಕೇಳದೆ ಮತ್ತಿನಲ್ಲಿ ಅವಳೊಳಗೆ ಸೇರಿ ಹೋದ. ಆ ಕ್ಷಣದಲ್ಲಿ ಸಾನ್ವಿ ಬಾಯಿಂದ ಜೋರಾಗಿ ಕಿರುಚಾಟ ಕೇಳಿಸ್ತು. ಅದನ್ನು ಕೇಳಿ ಒಂದು ಕ್ಷಣ ತನ್ನ ಪಯಣ ನಿಲ್ಲಿಸಿದ ದೇವ್ ಬೇಸರದಿಂದ ಸಾನ್ವಿ ಕಡೆ ನೋಡಿದಾಗ ಸಾನ್ವಿ ತಕ್ಷಣ ತನ್ನ ಕಣ್ಣೀರನ್ನು ಒರೆಸ್ಕೊಂಡು ನಾನು ಚೆನ್ನಾಗಿದ್ದೀನಿ ಬಾಬಾ, ನಾನು ಚೆನ್ನಾಗಿದ್ದೀನಿ, ನನಗೆ ಮುತ್ತು ಕೊಡಲ್ವಾ ಅನ್ನುತ್ತಾ ತನ್ನ ತುಟಿಗಳನ್ನ ತೆರೆದ್ಲು. ದೇವ್ ಅವುಗಳನ್ನ ಮುದ್ದಾಡಿ ಅಷ್ಟರವರೆಗೂ ಹಿಂದೆ ಸರಿಬೇಕು ಅಂತ ಅಂದ್ಕೊಂಡ್ರೂ ಸರಿಯುವ ಪರಿಸ್ಥಿತಿ ಇಲ್ಲದೆ ಸಾನ್ವಿಯನ್ನು ಪೂರ್ತಿಯಾಗಿ ತನ್ನವಳನ್ನಾಗಿ ಮಾಡಿಕೊಂಡ. ಹಾಗೆ 1 ಬಾರಿ 2 ಬಾರಿ ಅಲ್ಲ, ಆ ರಾತ್ರಿ ಇಡೀ ಸಾನ್ವಿಯನ್ನು ಒಂದು ಕ್ಷಣವೂ ಬಿಡಲಿಲ್ಲ ದೇವ್. ತನ್ನ ಬೇಸರ ಮತ್ತು ಪ್ರೀತಿ ಎರಡನ್ನೂ ಆ ಕಲಿಕೆಯಲ್ಲಿ ತೋರಿಸ್ತಿದ್ದಾಗ ಸಾನ್ವಿ ದೇವ್ನ ಭಯವನ್ನು ಅರ್ಥ ಮಾಡಿಕೊಂಡು ತಡಿಲಿಲ್ಲ. ಆದರೆ ಸೂರ್ಯ ಹುಟ್ಟೋ ಅಷ್ಟರಲ್ಲೇ ತನ್ನ ಜೀವನ ಹೀಗೆ ತಿರುವು ಪಡೆಯುತ್ತೆ ಅಂತ ಅವಳಿಗೇನು ಗೊತ್ತು ಪಾಪ. ಬೆಳಗ್ಗೆ 4:15 ಗಂಟೆ ಸಮಯದಲ್ಲಿ ನಿಧಾನವಾಗಿ ಪಕ್ಕಕ್ಕೆ ಸರಿದ ದೇವ್ ಸಾನ್ವಿ ತುಟಿಗಳ ಮೇಲೆ ಮುತ್ತಿಟ್ಟು ಐ ಲವ್ ಯು ಸಾನ್ವಿ, ನೀನು ನನ್ನವಳು ಮಾತ್ರ, ನಿನ್ನನ್ನು ಇನ್ನೆಂದಿಗೂ ನಾನು ಬಿಡೋದಿಲ್ಲ ಅನ್ನುತ್ತಾ ಸಾನ್ವಿಯನ್ನು ತನ್ನ ಎದೆ ಮೇಲೆ ಮಲಗಿಸ್ಕೊಂಡ. ಸಾನ್ವಿ ಕೂಡ ಎಷ್ಟೋ ಪ್ರಶಾಂತವಾದ ಮನಸ್ಸಿನಿಂದ ನಿದ್ರಿಸಿದ್ಲು. ಹಾಗೆ ಬೆಳಿಗ್ಗೆ 6 ಗಂಟೆ ಸಮಯದಲ್ಲಿ ಮೈ ಕೈ ನೋವಿಗೆ ಎಚ್ಚರವಾದಂತಹ ಸಾನ್ವಿ ಇಬ್ಬರು ಸಣ್ಣ ಮಕ್ಕಳಂತಿರೋದನ್ನು ಗಮನಿಸಿ ನಸು ನಗ್ತಾ ನಿಧಾನವಾಗಿ ದೇವ್ನಿಂದ ದೂರ ಸರಿದು ಇಂದಿನಿಂದ ನಾನು ಪೂರ್ತಿಯಾಗಿ ನಿನ್ನವಳು ಬಾಬಾ, ಇನ್ಯಾರು ನಮ್ಮನ್ನು ದೂರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಸಂತೋಷದಿಂದ ಅಂದ್ಕೊಳ್ತಾ ಮೈಕೈ ನೋವು ಕಡಿಮೆ ಆಗೋವರೆಗೂ ಸ್ನಾನ ಮಾಡಿ ಹಿಂದಿನ ದಿನ ದೇವಲ್ಲಿ ತನ್ನ ಡ್ರೆಸ್ ಬಿಟ್ಟಿದ್ದರಿಂದ ಆ ಡ್ರೆಸ್ ಧರಿಸಿ ಹೊರಗೆ ಬಂದಳು ಸಾನ್ವಿ. ಹಾಗೆ ಬಂದವಳು ತನ್ನ ಭಾವನನ್ನು ತನ್ನೊನ್ನಾಗಿ ಮಾಡಿದ್ದಕ್ಕೆ ದೇವರಿಗೆ ಕೃತಜ್ಞತೆ ಹೇಳಲು ದೇವಸ್ಥಾನಕ್ಕೆ ಹೋಗಿ ಸಮರ್ಥ್ ಕೈಗೆ ಸಿಕ್ಕಿಬಿದ್ದುಬಿಟ್ಲು. ಇನ್ನು ಸಾನ್ವಿಯನ್ನು ಕರ್ಕೊಂಡು ಫಾರ್ಮ್ ಹೌಸ್ಗೆ ಕೇವಲ ಅರ್ಧ ಕಿಲೋಮೀಟರ್ ದೂರದಲ್ಲಿ ಕಾರ್ ನಿಲ್ಲಿಸಿದ ಸಮರ್ಥ್, ಮೊದಲು ನಿನ್ನ ಗಂಡನನ್ನು ಹೆದರಿಸ್ಬೇಕು, ಬೇಜಾರು ಮಾಡಬೇಕು, ಆಮೇಲಲ್ವಾ ನಾನು ಮಾಡಬೇಕಾಗಿರೋದನ್ನು ಮಾಡ್ತೀನಿ ಅಂತ ಕ್ರೂರವಾಗಿ ನಗ್ತಾ ಒದ್ದಾಡ್ತಿದ್ದಂಥ ಸಾನ್ವಿಯ ಕೆನ್ನೆಗೆ ತಟ್ಟಿ ಹೇಳಿದ. ಏನು ಮಾಡ್ತೀನಿ ನೋಡ್ತಾ ಇರು ಅನ್ನುತ್ತಾ ಕಾರನ್ನು ಲಾಕ್ ಮಾಡಿ ಫಾರ್ಮ್ ಹೌಸ್ ಹತ್ರ ಹೋದ ಸಮರ್ಥ್. ವಾಚ್ಮ್ಯಾನ್ ಇನ್ನೂ ಎದ್ದಿರದೇ ಇರೋದು ತನ್ನ ಅದೃಷ್ಟ ಅಂತ ಅಂದ್ಕೊಂಡು ಮೇನ್ ಡೋರು ಕ್ಲೋಸ್ ಮಾಡದೇ ಇರೋದ್ರಿಂದ ದೇವಿದ್ದ ರೂಮಿಗೆ ಹೋದ. ಅಲ್ಲಿ ಸೀರೆ ಜಾಕೆಟ್ ಎಲ್ಲ ಎಲ್ಲೆಂದರಲ್ಲಿ ಬಿದ್ದಿರೋದನ್ನು ಮತ್ತು ಬೆಡ್ಶೀಟ್ ಹೊದ್ದು ಮುದ್ರಕೊಂಡು ಮಲಗಿದ್ದ ದೇವ್ನನ್ನು ನೋಡಿ ಹಲ್ಲು ಕಡಿತಾ, ನನ್ನ ಸಾನ್ವಿಯನ್ನು ನಿನ್ನವಳನ್ನಾಗಿ ಮಾಡ್ಕೊಂಡಿದ್ಯಾ, ಆದರೆ ಜೀವಮಾನ ಇಡೀ ನಿನ್ನ ಜೊತೆ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅವಳನ್ನ
ಅವಳು ನನ್ನವಳು ಮಾತ್ರ ಅಂತ ಅಂದ್ಕೊಳ್ತಾ, ಇನ್ನು ನೀನು ಬದುಕೋ ಅರ್ಹತೆಯನ್ನು ಕಳ್ಕೊಂಡ್ಬಿಟ್ಟಿದ್ಯಾ ಮಿಸ್ಟರ್ ಅನ್ನುತ್ತಾ ಅಲ್ಲಿನ ಕನ್ನಡಿಯ ಮೇಲೆ ಏನೋ ಒಂದನ್ನು ಬರೆದ. ನೀನು ಬಲವಂತವಾಗಿ ನಿನ್ನವಳನ್ನಾಗಿ ಮಾಡ್ಕೊಂಡಿದ್ಯಾ, ನಿನ್ನಂದರೆ ನನಗಿಷ್ಟ ಇಲ್ಲ, ನಾನು ನಿನ್ನ ದೂರ ಹೋಗ್ತಿದ್ದೀನಿ, ನನ್ನ ಹುಡುಕ್ಬೇಡ ಅಂತ ಅಲ್ಲೇ ಇದ್ದ ಲಿಪ್ಸ್ಟಿಕ್ನಿಂದ ಬರೆದು ಹೊರಗೆ ಬಂದ. ದೇವ್ ಆ ಫಾರ್ಮ್ ಹೌಸ್ ದಾಟಿ ಹೊರಗೆ ಬಂದಾಗ ಆಕ್ಸಿಡೆಂಟ್ ಮಾಡಿ ಕೊಂದು ಹಾಕುವಂತೆ ತನ್ನ ಕಡೆಯವನಿಗೆ ಹೇಳಿ ಸಾನ್ವಿದ್ ಕಾರಿನ ಹತ್ರ ಹೋದ. ಕಾರಿನ ಹತ್ರ ಬಂದು ಸಮತ್ ನನ್ನ ನೋಡಿ ಸಾನ್ವಿ ಭಯದಿಂದ ನಡುತ್ತಾ ಪ್ಲೀಸ್ ನನ್ನ ಬಿಟ್ಬಿಡು ಅನ್ನುವಂತೆ ಕಣ್ಣುಗಳಲ್ಲಿ ಬೇಡ್ಕೊಳ್ತಿದ್ಲು. ಆದರೆ ಸಮರ್ಥ ಅದನ್ನು ಲೆಕ್ಕಿಸ್ದೆ. ನೋಡಿ ನಿನ್ನ ಗಂಡ ಏನಾಗ್ತಾನೆ ಅಂತ ಟೈಮ್ ನೋಡ್ತಿದ್ದ. ಸಾನ್ವಿ ಮಾತ್ರ ಕಣ್ಣೀರಿನಿಂದ ಸಮರ್ಥದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಯಾರಾದರೂ ಸಹಾಯ ಮಾಡ್ತಾರೇನೋ ಅಂತ ಕಾರಿನ ಗ್ಲಾಸ್ ಮೇಲೆ ಹೊಡಿತಿದ್ಲು. ಸಿಟಿ ಔಟ್ಸೈಡ್ ಅದು ಅಲ್ಲದೆ ಕಾಡಿನ ಥರ ಏರಿಯಾ ಆಗಿದ್ದರಿಂದ ಆ ಕಡೆ ಬರೋರು ಯಾರೂ ಇರಲಿಲ್ಲ. ವಾಚ್ಮ್ಯಾನ್ ಬಿಟ್ಟರೆ ಯಾರೂ ಇರಲಿಲ್ಲ. ಮೇಲಕ್ಕೆ ಸಮರ್ಥ ಕಾರ್ ಕಣ್ಣಿಗೆ ಕಾಣಿಸೋ ದೂರದಲ್ಲಿ ಇರಲಿಲ್ಲ. ಆದ್ದರಿಂದ ಸಾನ್ವಿಯನ್ನು ಕಾಪಾಡೋರೇ ಯಾರೂ ಇಲ್ಲ. ಹಾಗೆ ಮತ್ತೊಂದು ಗಂಟೆ ನಂತರ ನಿದ್ರೆಯಿಂದ ಎದ್ದ ದೇವ್ ಕನ್ನಡಿ ಮೇಲೆ ಬರೆದಿರೋದು ನೋಡಿ, ತನ್ನ ಸ್ಥಿತಿಯನ್ನು ನೋಡಿ, ರಾತ್ರಿ ನಡೆದ ವಿಷಯಕ್ಕೆ ಸಾನ್ವಿ ಮನಸ್ಸು ಮುರಿದು ಹೋಗಿರುತ್ತೆ, ತನ್ನ ದೂರ ಹೋಗ್ತಾಳೆ ಅಂತ ಹೇಳ್ತಾ ಸಾನ್ವಿನ ಹುಡುಕೋದಕ್ಕೆ ಜೋರಾಗಿ ಕಿರ್ಸ್ತಾ ಕೆಳಗೆ ಬಿದ್ದಿದ್ದು ತನ್ನ ಬಟ್ಟೆಯನ್ನು ಧರಿಸಿ ಮುಂದು ಇಂದು ಯೋಚಿಸ್ದೆ ಓಡಿ ಬಂದ. ಹಾಗೆ ಓಡ್ತಿದ್ದೇವೆ ನನ್ನ ಸಾನ್ವಿಗೆ ತೋರಿಸ್ತಾ, ನೋಡಿ ಈಗ ನಿನ್ನ ಗಂಡ ಹೇಗೆ ಸಾಯ್ತಾನೆ ಅಂತ ಕಾರಿನ ಸ್ಟಾರ್ಟ್ ಮಾಡಿ ಹೈವೇ ಕಡೆ ಚಲಾಯಿಸ್ತಾ. ಸಾನ್ವಿ ಭಯದಿಂದ ಒದ್ದಾಡ್ತಾ ಮನಸ್ಸಲ್ಲಿ ಬಾಬಾ ಬರಬೇಡ, ನಾನು ಚೆನ್ನಾಗಿದ್ದೀನಿ, ನನಗೇನೂ ಆಗಿಲ್ಲ, ಬಾಬಾ ಬರಬೇಡ. ಆದರೆ ಅವಳ ಆಸೆ ನಿರಾಸೆ ಆಯಿತು. ದೇವ್ ಸಾನ್ವಿಗ ಹುಚ್ಚಿನಂತೆ ಓಡ್ತಾ ಹೈವೇ ಹತ್ರ ಇದ್ದ ತನ್ನ ಕಾರಿನ ಬಳಿ ತಲುಪ್ತಾ ಎದುರಿಗೆ ಸಾನ್ವಿ ಇದು ಕಾರ್ ನಿಂತಿರೋದು ನೋಡಿ ಸಾನ್ವಿ ಅಲ್ಲೇ ಇದ್ದಾಳೆ ಅಂತ ಭಾವಿಸಿ ಕಿರ್ಚ್ತಾ ಅಲ್ಲೇ ಸುತ್ತಾಡ್ದ. ಹಾಗೆ ಅಜಾಗರೂಕತೆಯಿಂದ ದೇವ್ ರಸ್ತೆ ಬದಿಯಲ್ಲಿ ನಿಂತಿದ್ದರೂ ಸಹ ಸಮತ್ ಮಾತಾಡಿದ ಮನುಷ್ಯ ಅತಿ ವೇಗವಾಗಿ ಬರ್ತಿದ್ದ ಲಾರಿಯಿಂದ ದೇವ್ಗೆ ಆಕ್ಸಿಡೆಂಟ್ ಮಾಡ್ದ. ಅದೆಲ್ಲವೂ ಸಾನ್ವಿ ಕಣ್ಣುಗಳೆದುರಿಗೆ ನಡೆಯುವಂತೆ ಮಾಡಿದ. ತನ್ನ ಭಾವ ಲಾರಿ ಆಕ್ಸಿಡೆಂಟ್ನಲ್ಲಿ ಗಾಳಿಯಲ್ಲಿ ಆ ರಸ್ತೆ ಮೇಲೆ ಬೀಳೋದು, ವಿಪರೀತವಾಗಿ ರಕ್ತ ಹರಿಯೋದು ನೋಡಿ ಸ್ತಬ್ಧಳಾಗೋದ್ಲು. ಕೈ ಕಾಲುಗಳು ಕಟ್ಗಳು ಬಿಚ್ಚಿ ಬಾಯಿ ಪ್ಲಾಸ್ಟರ್ ತೆಗೆದು, ನೋಡಿದ್ಯಾ ನಿನ್ನ ಗಂಡನ ಹೇಗೆ ಕೊಲ್ಲಿಸ್ತೆ ಅಂತ? ಆ ಲಾರಿಯವನ ಹತ್ರ ಮಾತಾಡಿದ್ದು ನಾನೇ, ನಿನ್ನ ಗಂಡನ ಕೊಲಿಸೋದಕ್ಕೆ ಹಣ ಕೊಟ್ಟು ಈಗಲೇ ಇಲ್ಲಿಗೆ ಬರುವಂತೆ ಮಾಡಿದೆ ಅಂದ. ಸಾನ್ವಿ ತಕ್ಷಣ ಎಚ್ಚೆತ್ಕೊಂಡು ಜೋರಾಗಿ ಅಳ್ತಾ ತನ್ನ ಕೈ ಹಿಡಿದು ಸಮತ್ ಕೈ ಮೇಲೆ ತನ್ನ ಹಲ್ಲುಗಳನ್ನ ನಾಟುವಂತ ಗಟ್ಟಿಯಾಗಿ ಕಚ್ಚಿ ಸಮತ್ ನೋವಿನಿಂದ ಅವಳು ಬಿಟ್ಟ ತಕ್ಷಣ ಕಾರ್ನಿಂದ ಇಳಿತಾ ಬಾವಾ ಅಂತ ಕಿರ್ಚ್ತಾ ಓಡಿ ಹೋದ್ಲು. ಅವನ್ನ ತನ್ನ ಮಡಿಲಿಗೆ ತಗೊಂಡು ಪ್ರಜ್ಞೆ ಕಳ್ಕೊಳ್ತಿದ್ದ ದೇವ್ ಸಾನ್ವಿ ಬಂದ್ಯಾ ಹೋಗ್ಬೇಡ, ನನ್ನ ಬಿಟ್ಟು ಹೋಗ್ಬೇಡ ಅನ್ನುತ್ತೆ ಪ್ರಜ್ಞೆ ತಪ್ಪಿಟ್ಟ. ಅವನ್ನ ಬಿಟ್ಟು ಬಾ, ನಾವು ಹೋಗೋಣ, ನಮ್ಮ ಲೋಕದಲ್ಲಿ ಪ್ರಶಾಂತವಾಗಿರೋಣ ಅಂತ. ದೇವ್ಗಾಗಿ ಸಾನ್ವಿ ಅಳ್ತಿರೋದು ಇಷ್ಟ ಆಗಿದೆ. ಅವಳ ಕೈಯನ್ನು ಜೋರಾಗಿ ಎಳ್ದ. ಸಾನ್ವಿ ಸಮರ್ಥ ಹೊಟ್ಟೆ ಮೇಲೆ ಕೈ ಇಟ್ಟು ಹಿಂದಕ್ಕೆ ತಳ್ಳಿ, ಎಲ್ಲಿಗೆ ಬರೋದು ನಿನ್ನ ಜೊತೆನಾ ಅಂತ ಸುತ್ತಲೂ ನೋಡಿದಾಗ ಅವಳಿಗೆ ಏನೂ ಕಾಣಿಸ್ತಿಲ್ಲ. ಹುಚ್ಚಿ ಅಂತೆ ಜೋರಾಗಿ ಕಿಸ್ತಾ, ನನ್ನ ಹತ್ರ ಬಂದರೆ ಕೊಂದು ಹಾಕ್ಬಿಡ್ತೀನಿ ಅಂತ ಕೂಗ್ತಾ ಬಾಬಾ ಪ್ಲೀಸ್ ಹೇಳು, ಆಸ್ಪತ್ರೆಗೆ ಹೋಗೋಣ ಅಂತ ಎಬ್ಸೋದಕ್ಕೆ ನೋಡಿದ್ಲು. ಹಾಗೆ ಅರ್ಧದ ಸ್ಟೆಪ್ಸ್ ಸಾನ್ವಿ ಕೈಯಿಂದ ದೇವ್ನ ಸಮರ್ಥ ಜೋರಾಗಿ ಪಕ್ಕಕ್ಕೆ ಎಳೆದಿದ್ದರಿಂದ ಮತ್ತೊಮ್ಮೆ ರಸ್ತೆ ಮೇಲೆ ಬಿದ್ದ ದೇವ್ ಒಂದು ಬಾರಿ ಕಣ್ಬಿಟ್ಟು ಮತ್ತೆ ಪ್ರಜ್ಞೆ ಕಳ್ಕೊಂಡ. ಅದನ್ನು ನೋಡಿ ಸಾನ್ವಿ ಭಯದಿಂದ ಬಿಕ್ಕಳಿಸ್ತಾ ಬಿಡು ಅಂತ ಕಿರ್ಚ್ತಾ ಹಾಗೆ ಸಮರ್ಥ ಕಾರ್ನವರೆಗೂ ಕರ್ಕೊಂಡು ಹೋದ ತಕ್ಷಣ ಸಾನ್ವಿ ಭಯದಲ್ಲಿ ಬಂದ ಶಕ್ತಿಯಿಂದ ತನ್ನ ಕೈಯನ್ನು ಬಿಡಿಸ್ಕೊಂಡು ಸಮರ್ಥ ಅಲ್ಲಿನ ಅತಿ ವೇಗವಾಗಿ ಕಾರಿನ ಮುಂಭಾಗದ ಗ್ಲಾಸ್ಗೆ ಜೋರಾಗಿ ಚಚ್ಚಿದ್ಲು. ಅದನ್ನು ಊಹಿಸಿದ ಸಮರ್ಥ್ಗೆ ತಲೆಗೆ ಬಲವಾದ ಪೆಟ್ಟು ಬಿದ್ದಿದ್ದರಿಂದ ಜೋರಾಗಿ ಕಿರ್ಚ್ತಾ ತಲೆ ಹಿಡ್ಕೊಂಡ. ಸಾನ್ವಿ ಓಡಿ ಹೋಗಿ ದೇವ್ ಹತ್ರ ಬಂದು 10 ನಿಮಿಷ ಕಷ್ಟಪಟ್ಟು ದೇವ್ನ ಎಬ್ಸಿ ಅಳತ್ಲೆ ಕಾರಿನ ಬ್ಯಾಕ್ ಸೀಟನ್ನು ಮಲಗಿಸಿ ಸಮರ್ಥನ ತಲುಪುವಷ್ಟರಲ್ಲೇ ಕಾರ್ ಸ್ಟಾರ್ಟ್ ಮಾಡಿ ಆಸ್ಪತ್ರೆ ಕಡೆ ಓಡಿಸಿದ್ಲು. ಹಾಗೆ ಸಾನ್ವಿ ದೇವ್ನ ಕರ್ಕೊಂಡು ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಮಾಡಿ ಹೆಂಡತಿಯಾಗಿ ಫಾರ್ಮ್ ಮೇಲೆ ಸೈನ್ ಮಾಡಿದ್ಲು. ತಲೆ ಆಪರೇಷನ್ ಜೊತೆ ಕೈ ಮತ್ತು ಕಾಲಿನ ಮೂಳೆ ಜರುಗಿದ್ರಿಂದ ಪಟ್ಟಿ ಹಾಕಬೇಕಂತ, ಅವುಗಳಿಗೂ ಟ್ರೀಟ್ಮೆಂಟ್ ಅಗತ್ಯ ಇದೆ ಅಂತ ವೈದ್ಯರು ಹೇಳಿ ಆಪರೇಷನ್ ಆರಂಭಿಸಿದ್ರು. ಸಾನ್ವಿ ತಕ್ಷಣ ಆಕ್ಸಿಡೆಂಟ್ ಆಗಿದೆ ಅಂತ ಮನೆಯವ್ರಿಗೆ ಫೋನ್ ಮಾಡಿದ್ಲು. ಅವಳು ಫೋನ್ ಕಟ್ ಮಾಡಿದೆ ತಡ ತನ್ನ ಎದುರಿಗೆ ಸಮರ್ಥ ಬಂದು ನಿಲ್ಲೋದು ನೋಡಿ ಸಾನ್ವಿ ನಡಕ್ತಾ ಅಲ್ಲಿಂದ ಓಡೋಗೋದಕ್ಕೆ ನೋಡಿದ್ಲು. ಆದರೆ ಸಮರ್ಥ ಜೋರಾಗಿ ಸಾನ್ವಿನ ಎಳ್ಕೊಂಡು ಕಾರ್ ಹತ್ರ ಹೋಗಿ ನನ್ನನ್ನೇ ಚೀಟ್ ಮಾಡ್ತೀಯಾ, ನಿನ್ನನ್ನು ಕೊಂದು ಹಾಕ್ತೀನಿ ಅಂದಾಗ ಸಾನ್ವಿ ಕೊಂದು ಹಾಕು, ನಿನ್ನಂಥವ್ನ ಕೈಯಲ್ಲಿ ನನ್ನ ಜೀವನ ನಾಶ ಆಗೋದಕ್ಕಿಂತ ಸಾಯೋದೇ ಮೇಲೂ, ನನ್ನ ಗಂಡನ್ನು ನನ್ನ ಕಣ್ಣೆದುರೆ ಕೊಲ್ಲಬೇಕು ಅಂದ್ಕೊಂಡೆ ಅಲ್ವಾ, ನಿನ್ನನ್ನು ನಾನೇ ಕೊಲ್ತೀನಿ ಅಂತ ಸಮರ್ಥನ ಇಷ್ಟ ಬಂದು ಹಾಗೊಡಿದ್ಲು. ಆ ಪೆಟ್ಟುಗಳು ಸಮರ್ಥನ ಸ್ವಲ್ಪವೂ ಕದಲಿಸ್ತಿಲ್ಲ. ಅದರ ಜೊತೆ ಸಾನ್ವಿ ಮಾತುಗಳಿಂದ ಅವನೊಳಗಿನ ರಾಕ್ಷಸ ಎದ್ದಂತಾಗಿ, ನನ್ನ ಕೊಲ್ಲೋಷ್ಟು ಧೈರ್ಯ ಇದೆಯಾ ನಿನಗೆ ಅಂತೇಳಿ ಎತ್ಕೊಂಡು ಹೋಗ್ತೀನಿ, ಏನು ಮಾಡಬಲ್ಲೆ ಅಂದಾಗ ಸಾನ್ವಿ ಅದಕ್ಕಿಂತ ಹೆಚ್ಚಾಗಿ ನೀನು ಏನು ಮಾಡಬಲ್ಲೆ, ನೀನು ಗಂಡಸೇ ಅಲ್ಲ, ಅದಕ್ಕೆ ಹೆಣ್ಣಿನ ಇಷ್ಟಕ್ಕೆ ವಿರುದ್ಧವಾಗಿ ಬಲವಂತ ಮಾಡ್ತಿದ್ಯಾ. ಗಂಡಸು ಅಂದರೆ ಹೆಣ್ಣಿನ ಮನಸ್ಸು ಗೆದ್ದು ಅವಳ ಮನಸ್ಸನ್ನು ನೆಲೆಸಿ ಜೀವಮಾನ ಇಡೀ ಜೊತೆಗಿರೋನು ನಿನ್ನ ಥರ ಅಲ್ಲ, ನಿನ್ನಂಥವ್ನು ಗಂಡಸೇ ಅಲ್ವೋ ಅಂತ ಹೊಡೆದ್ಲು. ಸಾನ್ವಿ ಇಷ್ಟ ಬಂದಾಗ ಮಾತಾಡ್ತಿರೋದು ನೋಡಿ ಸಮರ್ಥ ಕೋಪದಿಂದ ಸಾನ್ವಿ ಕೆನ್ನೆಗೆ ಜೋರಾಗಿ ಹೊಡೆದು, ಇನ್ನೊಂದು ಬಾರಿ ಆ ಮಾತಾಡಿದ್ರೆ ಕೊಂದು ಹಾಕ್ಬಿಡ್ತೀನಿ, ನಿನ್ನಷ್ಟಕ್ಕೆ ನಿನ್ನ ಹತ್ರ ಬರ್ತೀಯಾ ಬರೋ ಅಂತ ನಾನು ಮಾಡ್ಕೊತೀನಿ ಅಂತ ಓಡೋಡಿ ಬಂದು ಪ್ರಯಾಗ್ ಮತ್ತು ಇತರರು ಕಾರ್ನಿಂದ ಇಳಿಯೋದನ್ನು ನೋಡ್ದ. ನೆನಪಿಟ್ಕೊ, ನೀನು ನಿನ್ನ ಗಂಡನಿಗೆ ಹತ್ರ ಆದರೆ ಅವನು ಸಾವಿಗೆ ಹತ್ರ ಆಗ್ತಾನೆ ಅಂತ ಅರ್ಥ, ಅವನಿಂದ ನೀನು ಎಷ್ಟು ದೂರ ಇದ್ರೆ ಅಷ್ಟು ಒಳ್ಳೆಯದು ಅಂತ ಸಮರ್ಥ ಅಲ್ಲಿಂದ ಹೊರಟೋದ.
ಪ್ರಿಯಾಗ್ ಬಂದು ಬಾವ ಎಲ್ಲಿದ್ದಾನೆ ಸಾನ್ವಿ, ಹೇಗೆ ಆಕ್ಸಿಡೆಂಟ್ ಆಯಿತು ಅಂತ ಕೇಳ್ತಿದ್ದಾಗ ಸಮರ್ಥ ಆಡಿದ ಮಾತುಗಳು ಅವಳ ಮೆದುಳಲ್ಲಿ ಓಡ್ತಿದ್ರಿಂದ ಭಯದಿಂದ ನಡುಗ್ತಾ ಯಾವುದನ್ನೂ ಲೆಕ್ಕಿಸಲಿಲ್ಲ ಸಾನ್ವಿ. ಅಷ್ಟರಲ್ಲಿ ಪ್ರಿಯಾಗ್ ಅವಳ ಹೆಗಲನ್ನು ಕುಲುಕಿ ಸಾನ್ವಿ ಬಾವ ಎಲ್ಲಿದ್ದಾನೆ ಅಂದಾಗ ಆಪ್ರೇಷನ್ ಥಿಯೇಟರ್ ಹತ್ರ ಅಂತ ಓಡಿ ಹೋಗೋ ಆಪ್ರೇಷನ್ ಥಿಯೇಟರ್ ಡೋರ್ ಹತ್ರ ನಿಂತು ಒಳಗಡೆ ನೋಡೋದಕ್ಕೆ ಪ್ರಯತ್ನಿಸಿದ್ಲು. ಆದರೆ ಕರ್ಟನ್ ಹಾಕಿದ್ರಿಂದ ಏನೂ ಕಾಣಿಸ್ದೆ ಭಾವನಿಗೇನೂ ಆಗೋದಿಲ್ಲ ತಾನೇ ಅಣ್ಣ ಅಂತ ಕಣ್ಣೀರಿನಿಂದ ಬೇಡ್ಕೊಳ್ಳುವಂತ ಕೇಳಿದ್ಲು. ಏನೂ ಆಗೋದಿಲ್ಲಮ್ಮ, ನೀನು ಹೆದರಬೇಡ, ಬಾವ ಮತ್ತೆ ನಾರ್ಮಲ್ ಆಗ್ತಾನೆ, ಏನು ನಡೀತು ಅಂತ ಕೇಳ್ದ. ಅವನ ಹಿಂದೆ ರಾಘವ್ ರೆಡ್ಡಿ ಅವರು ಮತ್ತು ಅನ್ಸೂಯ ಅವರು ಅದನ್ನೇ ಕೇಳಿದ್ರಿಂದ ಸಮರ್ಥ್ ಬಗ್ಗೆ ಬಾಯಿವರೆಗೂ ಬಂದರು. ಅಷ್ಟರಲ್ಲೇ ಸಮರ್ಥ್ ಕಣ್ಣುಗಳಲ್ಲಿ ವಾರ್ನಿಂಗ್ ಕೊಡ್ತಾ ಕಾಣಿಸ್ದಂತಾಗಿ ಕಣ್ಣುಗಳನ್ನ ದೊಡ್ಡದಾಗಿ ಮಾಡಿ ಏನು ಹೇಳಬೇಕು ತಿಳಿದು ಮೌನಕ್ಕೆ ಶರಣಾದ್ಲು. ಸಾನ್ವಿ ಏನು ಹೇಳದೆ ಇರೋದನ್ನ ನೋಡಿ ಏನಾಯ್ತಮ್ಮ, ಹೇಗೆ ಆಕ್ಸಿಡೆಂಟ್ ಆಯಿತು ಅಂದರೆ ಹೇಳೋದಿಲ್ಲ ಯಾಕೆ ಅಂತ ಕೇಳಬೇಕಾದ್ರೆ ಡಾಕ್ಟರ್ ಬಂದು ಬ್ಲಡ್ ಬೇಕಾಗಿದೆ, ಅವರ ಪರಿಸ್ಥಿತಿ ತುಂಬ ಗಂಭೀರವಾಗಿದೆ, ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂದರು. ಸಾನ್ವಿ ಭಯದಿಂದ ಹೇಳ್ತಾ ಆ ಮಾತು ಮಾತ್ರ ಅನ್ಬೇಡಿ ಡಾಕ್ಟರ್, ನನ್ನ ಬಾವ ಬದುಕಬೇಕಂದ್ಲು. ನನ್ನ ಕೈಲಿ ಏನಿದೆಯಮ್ಮ, ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಅಂತ ಡಾಕ್ಟರ್ ಬ್ಲಡ್ ಅರೇಂಜ್ ಮಾಡ್ಕೊಳ್ಳೋದಕ್ಕೆ ಹೇಳಿ ಮತ್ತೆ ಆಪ್ರೇಷನ್ ಥಿಯೇಟರ್ ಒಳಗೆ ಹೊರಟೋದ್ರು. ರಾಘವ್ ರೆಡ್ಡಿ ಅವರು ತಮ್ಮ ಪ್ರಭಾವ ಬಳಸಿ ಎಲ್ಲ ಆಸ್ಪತ್ರೆಗೆ ಫೋನ್ ಮಾಡಿ ತುಂಬ ಕಷ್ಟಪಟ್ಟು 2 ಲೀಟರ್ ಬ್ಲಡ್ಡನ್ನು ಅರೇಂಜ್ ಮಾಡಿದ್ರು. ಆಪರೇಷನ್ ಕಂಪ್ಲೀಟ್ ಆಯಿತು. ಅಲ್ಲಿವರೆಗೂ ಸಾನ್ವಿನ ಯಾರೂ ಕದಲಿಸೋದಕ್ಕೂ ಸಾಧ್ಯ ಆಗಲಿಲ್ಲ. ಕದಲಿಸಿದ್ರೆ ಬಿಕ್ಕಿ ಬಿಕ್ಕಿ ಅಳುವಂತಿದ್ಲು. ಅಷ್ಟರಲ್ಲಿ ಆಪರೇಷನ್ ಮುಗಿಸಿ ಬಂದು ಡಾಕ್ಟರ್ ಹೊರಗೆ ಬಂದು 24 ಗಂಟೆಗಳ ಅಬ್ಸರ್ವೇಷನಲ್ಲಿ ಇಟ್ಟ ನಂತರ ಅವ್ರ ಪರಿಸ್ಥಿತಿ ಏನಂತ ಹೇಳ್ತೀವಿ, ಅಲ್ಲಿವರೆಗೂ ಗ್ಯಾರಂಟಿ ಇಲ್ಲ, ತಲೆಗೆ ಜೋರಾಗಿ ಪೆಟ್ಟು ಬಿದ್ದಿದೆ ಅಂತ ಅಂದರು. ಸಾನ್ವಿ ಜೋರಾಗಳ್ತಾ ತಲೆ ಚಚ್ಕೊಳ್ತಾ ಯಾಕೆ ನನಗೀಗ ಆಗ್ತಿದೆ, ನಿಜವಾಗಿಯೂ ನಾನು ದುರಾದೃಷ್ಟವಂತೆ, ಅದಕ್ಕೆ ನನಗೆ ಹತ್ತಿರ ಆದವರೆಲ್ಲ ದೂರ ಆಗ್ತಿದ್ದಾರೆ ಅಂತ ತನ್ನನ್ನು ತಾನೇ ನಿಂದಿಸ್ಕೊಳ್ತಾ ಅಲ್ಲೇ ಕೂತ್ಕೊಂಡ್ಳು. ಸಾನ್ವಿ ಬೇಸರ ನೋಡಿ ಯಾರೂ ಅವಳನ್ನ ಕದಲಿಸೋ ಸಾಹಸ ಮಾಡಲಿಲ್ಲ. ಅದರಲ್ಲೂ ಅವರು ಕೂಡ ದುಃಖದಲ್ಲಿ ಮುಳುಗಿದ್ರು. ನಿಜಕ್ಕೂ ಏನಾಯ್ತು ಅಂತ ಪೊಲೀಸರು ವಿಚಾರಣೆ ನಡೆಸಿದಾಗ ಲಾರಿ ಆಕ್ಸಿಡೆಂಟ್ ಆಗಿದ್ದು ನಿಮ್ಮ ಮಗನ ಲಾರಿಗೆ ಎದುರಾಗಿ ಹೋದರು ಅಂತ ಹೇಳಿ ಕೇಸ್ ಕ್ಲೋಸ್ ಮಾಡಿಸಿದ್ರು. ಆದಾಗ್ಯೂ ಸಮರ್ಥ್ ಬಗ್ಗೆ ಹೇಳೋ ಧೈರ್ಯ ಸಾನ್ವಿ ಮಾಡಲಿಲ್ಲ. ಪ್ರತಿಕ್ಷಣ ಅವಳು ಹಿಂದೆಯೇ ತಿರುಗ್ತಾ ಹೆದರಿಸ್ತಿದ್ರಿಂದ ಮೌನವಾಗ್ಬಿಟ್ಲು. 24 ಗಂಟೆಗಳ ನಂತರ ದೇವ್ ಪರಿಸ್ಥಿತಿ ಹತೋಟಿಗೆ ಬಂದ್ರಿಂದ ಅಪಾಯದಿಂದ ಹೊರಗಿದ್ದಾರೆ ಅಂತ ತಿಳಿದು ದೆಹಲಿಯ ಪ್ರಸಿದ್ಧ ಆಸ್ಪತ್ರೆಗೆ ದೇವ್ನನ್ನು ದಾಖಲಿಸಿದ್ರು. ಸಮರ್ಥ್ ಎದುರಾದ. ಅಲ್ಲಿ ಸಾನ್ವಿ ಒಬ್ಬಳೇ ಇದ್ಲು. ನಿನ್ನ ಗಂಡನ ನನ್ನ ಕಣ್ಣಿದ್ರೆ ಕೊಲ್ತೀನಿ ಅಂತ ಆಪರೇಷನ್ ಬಳಸೋ ಕತ್ತಿಯನ್ನು ದೇವ್ ಗಂಟಲಿನ ಮೇಲಿಟ್ಟ. ದೇವ್ ಮತ್ತಿನಲ್ಲಿದ್ದರಿಂದ ಅವನಿಗೆ ಅದೇನೂ ತಿಳಿಲಿಲ್ಲ. ಆದರೆ ಸಾನ್ವಿ ಮನಸ್ಸಿನ ಆ ಭಯ ಹಚ್ಚೊತ್ತು ಹೋಯಿತು. ಅದರ ಜೊತೆ ತಾನು ಒಂದು ನಷ್ಟ ಜಾತಕದವಳು ಅಂತ ಅಂದ್ಕೊಂಡು ಈಗ ತನ್ನಿಂದಲೇ ದೇವ್ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾನೆ ಅಂತ ನಂಬೇ ಬಿಟ್ಲು. ಮೇಲಾಗ್ತಾನಿಂದ ತನ್ನ ಭಾವ ಸಾವಿನಂಚಿನವರೆಗೂ ಹೋಗಿರೋದನ್ನ ಮತ್ತು ಸಮರ್ಥನ ಕ್ರೂರತೆಯನ್ನು ಕಣ್ಣಾರೆ ನೋಡಿ ಹೆದರಿ ಹೇಳೋದಿಲ್ಲ ಅಂತ ಬೇಡ್ಕೊಂಡ್ಳು. ದೇವ್ನನ್ನು ಬಿಟ್ಟ ಸಮರ್ಥ್ ಸಾನ್ವಿಯನ್ನು ಹಿಡಿದು ತನ್ನ ಜೊತೆ ಬರುವಂತ ಹೇಳಿದಾಗ ಸತ್ರು ಬರಲ್ಲ, ಬಾವನ ಜೊತೆ ನನ್ನ ಜೀವನ, ಭಾವನೆಗೆ ದೂರವಾಗಿ ಇರಲಾದರೂ ಒಪ್ತೀನಿ, ಆದರೆ ನಿನ್ನ ಜೊತೆ ಮಾತ್ರ ಬರಲ್ಲ, ಹಾಗೆ ಬಂದರೆ ನಾನು ಹೆಣ ನೋಡ್ತೀಯಾ ಅಂತ ಬೆದರಿಸಿದ್ಲು. ಅದು ಕೂಡ ತನ್ನ ಕೈಯನ್ನು ಬ್ಲಡ್ನಿಂದ ಕಟ್ಟು ಮಾಡ್ಕೊಂಡು ತೋರಿಸಿದ್ಲು. ಅದನ್ನು ನೋಡಿ ಸಮರ್ಥ್ ಹೆದರಿ ಓಕೆ ಇಂಥ ಪ್ರಯತ್ನ ಮಾಡಬೇಡ, ಆದರೆ ನಿನ್ನಷ್ಟಕ್ಕೆ ನೀನೇ ಬರುವಂತ ಮಾತ್ರ ಮಾಡ್ತೀನಿ, ಅದು ಎಷ್ಟು ದಿನ ಆದರೂ ಸರಿ, ನೀನು ದಕ್ಕಿದ್ರೆ ನನಗೆ ಮಾತ್ರ ದಕ್ಕಬೇಕಂತ ಅಂದರು. ಸಾನ್ವಿ ಸಮರ್ಥ್ ಮಾಡಿದ ಕೆಲಸಗಳಿಗೆ ಎದುರು ಹೋಗ್ತಾ ತಾನು ದೇವ್ಗೆ ಎಷ್ಟು ದೂರ ಇದ್ದರೆ ದೇವ್ ಅಷ್ಟು ಸಂತೋಷವಾಗಿರ್ತಾನೆ ಅಂತ ನಿಶ್ಚಯಿಸ್ಕೊಂಡ್ಳು. ಹಾಗಾಗಿ ದೇವ್ ಕಣ್ಣು ಬಿಟ್ಟ ಮೇಲೆಯೂ ಮೇಲ್ನೋಟದ ಮಾತು ಬಿಟ್ಟರೆ ಸರಿಯಾಗಿ ಮಾತಾಡಲಿಲ್ಲ. ಅದೆಲ್ಲವೂ ತಾನು ಬಲವಂತ ಮಾಡಿದ್ರಿಂದಲೇ ಅಂದ್ಕೊಂಡ ದೇವ್ ತನ್ನ ಗುಣಮುಖನಾದ ಮೇಲೆ ಸಾನ್ವಿಗೆ ಹೇಗಾದರೂ ಮನವರಿಕೆ ಮಾಡಿಕೊಡ್ಬೇಕಂದ್ಕೊಂಡ. ಬೆಡ್ ಮಿಲ್ಲತ್ಲಾಗಲೂ ಸಾನ್ವಿಗೆ ಎಷ್ಟೋ ಬಾರಿ ತನ್ನ ಪ್ರೀತಿ ಬಗ್ಗೆ ಹೇಳ್ತಾ ಬದಲಾಯಿಸೋದಕ್ಕೆ ಪ್ರಯತ್ನಿಸಿದ, ಆದರೆ ಆಗಲಿಲ್ಲ. ಹಾಗೆ 2 ವಾರಗಳ ನಂತರ ದೇವ್ ಡಿಸ್ಚಾರ್ಜ್ ಆದಮೇಲೆ ಸಾನ್ವಿ ದೇವ್ ಕೆಲಸಗಳನ್ನ ಮಾಡ್ತಿದ್ಲೇ ಹೊರತು ಅವನೊಂದಿಗೆ ಸರಿಯಾಗಿ ಮಾತಾಡ್ತಿರ್ಲಿಲ್ಲ. ಸಾನ್ವಿ ನಡವಳಿಕೆಯಲ್ಲಿನ ಬದಲಾವಣೆ ಗಮನಿಸಿ ದೇವ್ ಯಾಕೀಗ ಆಡ್ತಿದ್ಯಾ ಸಾನ್ವಿ ಅಂತ ಕೇಳಿದ್ರೆ ಸಾನ್ವಿ ಸಮರ್ಥ್ ಹೇಳ್ಕೊಟ್ಟಾಗೆ ನನ್ನ ಬಲವಂತ ಮಾಡಿದೆ, ನಾನು ಇಷ್ಟ ಕೇಳಿದೆ ಬಲವಂತಾಗಿ ನಿನ್ನವಳನ್ನಾಗಿ ಮಾಡಿಕೊಂಡೆ ಅಂತ ದೇವ್ನನ್ನು ದೂರ್ತಿದ್ಲು. ದೇವ್ ಕೂಡ ಸಾನ್ವಿ ಮಾತಿಗೆ ಕುಗ್ಗಿ ಹೋಗ್ತಾ ತಂದೆ ತಪ್ಪಿರಬಹುದು ಅಂತ ಬೇಸರದಿದ್ದರು. ಎಂದಿಗಾದರೂ ಅವಳು ಅರ್ಥ ಮಾಡ್ಕೊಳ್ತಾಳೆ ಅಂತ ಕಾಯ್ತಿದ್ದ. ಆಗಲೇ ತಿಳಿತು ಸಾನ್ವಿ ಪ್ರೆಗ್ನೆಂಟ್ ಅನ್ನೋ ವಿಷಯ. ಅದು ತಿಳಿತ್ಲೇ ಸಮರ್ಥ್ಗೆ ಹುಚ್ಚಿಡ್ದಂತಾಗಿ ಸಾನ್ವಿಗೆ ಫೋನಲ್ಲಿ ಬೆದರಿಸ್ತಾ ಅಬಾರ್ಷನ್ ಮಾಡಿಸ್ಕೊಳ್ಳೋದಕ್ಕೆ ಹೇಳ್ದ, ಇಲ್ದಿದ್ರೆ ಮನೆಯವ್ರನ್ನೆಲ್ಲ ಕೊಲ್ಬಿಡ್ತೀನಿ ಅಂದ. ಅದಕ್ಕೆ ಸಾನ್ವಿ ಒಪ್ಪದೇ ಇದ್ದಾಗ ಒಂದಿನ ರಾಘವ್ ರೆಡ್ಡಿ ಅವ್ರು ಹೋಗ್ತಿದ್ದ ಕಾರಿನ ಬ್ರೇಕ್ ಫೇಲ್ ಮಾಡಿಸಿ ಆಕ್ಸಿಡೆಂಟ್ ಮಾಡಿಸೋದನ್ನ ಲೈವ್ನಲ್ಲಿ ತೋರಿಸಿ ಎದುರಿಸಿದ್ರಿಂದ ಬೇಡ ಅಂತ ಹೆದರೋಗಿ ದೇವ್ ಜೊತೆ ಕಠಿಣವಾಗಿ ಮಾತಾಡ್ತಾ ಮಗುವನ್ನು ಹೊರೋದು ನನಗಿಷ್ಟ ಇಲ್ಲ ಅಂದ್ಲು. ದೇವ್ ಶಾಕ್ ಆಗಿ ಯಾಕೆ ಅಂದ. ನಿನ್ನ ಮಗುವನ್ನು ಹೊರೋದು ನನಗಿಷ್ಟ ಇಲ್ಲ ಅಂತ ಪದೇ ಅದೇ ಮಾತು ಹೇಳ್ತಿದ್ಲು. ಅಷ್ಟುವರೆಗೂ ಕೈಕಾಲುಗಳು ನಾರ್ಮಲ್ ಆಗಿದ್ರು ತಲೆಗೆ ಹೆಚ್ಚು ಒತ್ತಡ ಕೊಡಬಾರ್ದು, ಹಾಗೆ ಒತ್ತಡ ತಗೊಂಡ್ರೆ ಅಪಾಯ ಅಂತ ಡಾಕ್ಟರ್ ಎಚ್ಚರಿಸಿದ್ರಿಂದ ಎಲ್ಲರೂ ತುಂಬ ಜಾಗರೂಕತೆಯಿಂದ ದೇವ್ನ ನೋಡ್ಕೊಳ್ತಿದ್ರು. ಅಷ್ಟರಲ್ಲಿ ಸಾನ್ವಿ ದೇವ್ ಮೇಲೆ ಕೋಪದಲ್ಲಿದ್ದಾಳೆ ಅಂತ ಅರ್ಥ ಮಾಡಿಕೊಂಡು ದೇವ್ ಮಾಡಿದ್ದನ್ನು ತಿಳಿದು ಸಾನ್ವಿ ಕೋಪದಲ್ಲಿ ನ್ಯಾಯ ಇದೆ ಅಂತ ಸುಮ್ಮನಾಗ್ಬಿಟ್ರು. ಅವ್ರ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ರು. ಆದರೆ ಮಗು ಬೇಡ ಅಂತಿರೋದನ್ನ ನೋಡಿ ಎಲ್ಲರೂ ಶಾಕ್ ಆಗಿ ಆಗ ಹೇಗೆ ಮಾತಾಡ್ತಿ ಸಾನ್ವಿ, ನನ್ನ ಮಗು ಅದು ಅಂತ ದೇವ್ ಸೀರಿಯಸ್ ಆದಾಗ, ಆದರೆ ನನಗೆ ಅಗತ್ಯ ಇಲ್ಲ, ನಿನ್ನ ಮಗು ಬೇಕಿದ್ರೆ ಬೇರೆಯವ್ರ ಜೊತೆ ಎತ್ಕೊ ಹೋಗಂದ್ಲು. ಮೊದಲ ಬಾರಿಗೆ ದೇವ್ ತುಂಬ ಕೋಪದಿಂದ ಸಾನ್ವಿ ಕೆನ್ನೆಗೆ ಹೊಡೆದ. ಆ ಪೆಟ್ಟನ್ನು ಮುಂಚೆ ಊಹಿಸಿದ್ದೆ ಸಾನ್ವಿ ಬೇಸರ ಪಡಲಿಲ್ಲ, ಆದರೆ ತನ್ನ ಮಗುವಿಗೆ ಏನಾದರೂ ಆಯ್ತೇನೋ ಅಂತ ಹೆದರಿದ್ಲು.
ಅಷ್ಟರಲ್ಲಿ ದೇವ್ ಗಾಬರಿಯಿಂದ ಅಳ್ತಿ ಸಾನ್ವಿ ನೋಡಿ ತನ್ನ ತಪ್ಪು ಅರ್ಥ ಮಾಡಿಕೊಂಡು ಸಾರಿ ಅನ್ನುತ್ತಾ ಸಾನ್ವಿನ ಮೇಲೆಪ್ಸಿ ಅವಳ ಮುಖವನ್ನು ತನ್ನ ಕೈಗಳು ತೊಗೊಂಡು, ಏನಾಯ್ತು ಸಾನ್ವಿ, ತಪ್ಪು ಮಾಡದೆ ಒಪ್ಕೊಳ್ತೀನಲ್ವಾ, ಆದರೆ ಯಾಕೆ ನಮ್ಮ ಮಗುವನ್ನು ಕೊಲ್ಬೇಕು ಅಂದ್ಕೊಂಡಿದ್ಯಾ, ನಮ್ಮ ಪ್ರೀತಿ ಕುರುಹು ಸಾನ್ವಿ ಅದು ಅಂತ ಹೊಟ್ಟೆ ಮೇಲೆ ಕೈ ಇಟ್ಟು ಹೇಳ್ತಿದ್ದಾಗ ಸಾನ್ವಿಗಳು ನಿಲ್ಲಿಲ್ಲ. ದೇವ್ ಎದೆ ಮೇಲೆ ವಾಲಿ ಬಿಕ್ಕಿ ಬಿಕ್ಕಿ ಅಳ್ತಿದ್ದಾಗ ದೇವ್ ಗಾಬರಿಯಿಂದ, ಏನಾಯ್ತು ಸಾನ್ವಿ, ಯಾಕೆ ಇಷ್ಟೊಂದು ಬೇಸರ ಮಾಡ್ಕೊಳ್ತಿದ್ಯಾ, ನಿನ್ನ ಮನಸ್ಸಲ್ಲಿ ಏನಾದರೂ ಇದೆಯಾ, ನನಗದು ಹೇಳು, ನಾನು ಬೇಜಾರು ಮಾಡಿಬಿಡ ಪ್ಲೀಸ್ ಅಂತಿದ್ದಾಗ ಸಾನ್ವಿ ಕಣ್ಣು ಮುಚ್ಚಿತಿದ್ದಂತೆ ಕಣ್ಣೆದುರು ಸಮತ್ ಆ ಹುಡುಗಿನ ಕುಳಿತಿದ್ದ ದೃಶ್ಯ ನೆನಪಿಗೆ ಬಂದು ದೇವರಿಂದ ದೂರ ಸರಿದು, ಇಲ್ಲ ನನಗೆ ಈ ಮಗು ಬೇಡ, ನಾನು ಗರ್ಭಪಾತ ಮಾಡಿಸ್ಕೊಳ್ತೀನಿ ಎಂದ್ಲು. ಅಲ್ಲಿಂದ ಆರಂಭ ಆಯಿತು ದೇವಿಗೆ ಸಾನ್ವಿ ಮೇಲೆ ಸಣ್ಣ ಬೇಸರ. ತನ್ನ ಮಗುವನ್ನು ಕೊಲ್ಲಬೇಕೆಂದಿದ್ದ ಸಾನ್ವಿಯನ್ನು ಸಿಟ್ಟಿನಿಂದ ನೋಡ್ತಾ, ಅವಳು ಕೇವಲ ನಿನ್ನ ಮಗು ಮಾತ್ರ ಅಲ್ಲ, ನನ್ನ ಮಗು ಕೂಡ, ಆದ್ದರಿಂದ ನನ್ನ ಮಗುವನ್ನು ನನಗೆ ನೀಡಬೇಕಾದ ಜವಾಬ್ದಾರಿ ನಿನಗಿದೆ, ನಿನಗೆ ಆ ಮಗು ಬೇಡ ಅಂದರೆ ಬಿಟ್ಟುಬಿಡು, ಹೆತ್ತ ತಕ್ಷಣ ನನಗೆ ಕೊಟ್ಟು ಬಿಡು ಅಂದ. ಅದೇ ವಿಶ್ವನ್ ಸಾನ್ವಿ ಸಮರ್ಥ ಕೇಳಿದಾಗ, ಹಾಗಾದರೆ ಅವನ್ನ ಕೊಂದು ಹಾಕ್ತೀನಿ ಆ ದೇವನನ್ನು ಅಂದಾಗ ಸಾನ್ವಿ, ಮುಂದಿನ ಸೆಕೆಂಡ್ ನೀನು ಸಾಯ್ತೀಯ ನನ್ನ ಕೈಯಲ್ಲಿ, ನೋಡು ನಾನು ನಿನ್ನ ಪ್ರತಿಯೊಂದು ಮಾತು ಕೇಳ್ತಿರೋದು ಕೇವಲ ನನ್ನ ಕುಟುಂಬಕ್ಕಾಗಿ ಮಾತ್ರ, ಆ ವಿಷಯ ಮರೆತವರಿಗೆ ಏನಾದರೂ ಹಾನಿ ಮಾಡೋದು ಯೋಚಿಸಿದ್ರೆ ನಾನು ಯಾರ ಬಗ್ಗೆನೂ ಯೋಚನೆ ಮಾಡೋ ಅಗತ್ಯ ಇಲ್ಲ, ನಿನ್ನನ್ನು ಕೊಂದು ಜೈಲಿಗೆ ಹೋಗೋದಕ್ಕೂ ಸಹ ನಾನು ಸಿದ್ಧ ಅಂತ ಅಂದ್ಲು. ಆ ಸಮಯದಲ್ಲಿ ಸಾನ್ವಿಗೆ ಎದುರು ಹೋಗೋದು ಒಳ್ಳೇದಲ್ಲ ಅಂತ ಹೋದರೆ ತನ್ನ ಬಗ್ಗೆ ಎಲ್ರಿಗೂ ತಿಳಿದು ಹೋಗುತ್ತೆ ಅಂತ, ಹಾಗೆ ತಿಳಿದ್ರೆ ಸಾನ್ವಿನ ತನ್ನ ಬಳಿ ಕರೆತರೋದು ತಡ ಆಗುತ್ತೆ ಅಂತ, ಸರಿ ಹಾಗಾದರೆ ಮಗು ಹುಟ್ಟಿದ ಮೇಲೆ ನೀನು ಅವರಿಂದ ದೂರ ಆಗಬೇಕು ಅಂದಾಗ ಆ ಕ್ಷಣದಿಂದ ಎಷ್ಟೋ ಇಷ್ಟದಿಂದ ಮಗುವನ್ನು ಹೊರತಾ ಬಂದ್ಲು, ಆದರೆ ಹೊರಗಡೆ ಮಾತ್ರ ತೋರಿಸ್ಕೊಳ್ಳಿಲ್ಲ. ಸಾನ್ವಿ ಯಾಕೆ ಗರ್ಭಪಾತ ಮಾಡಿಸ್ಕೊಳ್ತೀನಿ ಎಂದಲೋ ತಿಳಿಯದೆ ಉಳಿದವರು ಮಾತ್ರ ಸಾನ್ವಿ ವಿಷಯದಲ್ಲಿ ಸ್ವಲ್ಪ ಅಸಮಾಧಾನಗೊಂಡ್ರು. ಕೆಲವು ದಿನಗಳ ನಂತರ ಪ್ರೆಗ್ನೆನ್ಸಿ ಮೂಡ್ ಸ್ವಿಂಗ್ಸ್ನಿಂದ ಮಾಡಿದಾಳೆ ಅಂದ್ಕೊಂಡು ನಾರ್ಮಲ್ ಆದರು. ಆ ಮಧ್ಯದಲ್ಲಿ ದೇವಿಗೆ ನೆನಪಿಗೆ ಬಂತು ಅದು ನಡೆದಿದ್ದೆಲ್ಲ. ಹಾಗೆ ನೆನಪಾಗ್ತಿದ್ದಂತೆ ಸಾನ್ವಿ ನೇರವಾಗಿ ಕೇಳಿದ, ಅಂದು ನೀನು ಇಷ್ಟದಂತೆ ತಾನೇ ನಾನು ನಿನ್ನ ನನ್ನೊಳಗೆ ಮಾಡ್ಕೊಂಡಿದ್ದು, ಮತ್ತೆ ಯಾಕೆ ನನ್ನ ಬಲವಂತ ಮಾಡಿದೆ ಅಂತ ನನ್ನಿಂದ ದೂರ ಹೋಗೋದಕ್ಕೆ ನೋಡ್ತಿದ್ಯಾ ಅಂತ.